ದೊಡ್ಡವ್ರೆ, ನಿಮ್ಮೂರು ಯಾವುದು? ಸಂಪಿಗೆಪುರ. ಓ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನಾ? ಇಲ್ಲ, ಆ ಊರಿಗೆ ಹೋಗಿ ಕೆಲವು ವರ್ಷಗಳಾಯ್ತು ಅಷ್ಟೇ. ಹಾಗಾದ್ರೆ ಅದಕ್ಕೆ ಮುಂಚೆ ಎಲ್ಲಿದ್ರಿ? ಹಾ, ದ್ವಾರ ಸಮುದ್ರ. ಅದಕ್ಕೆ ಮುಂಚೆ? ಕಾಶಿ ಕಾಶಿಲಿದ್ದೆ. ಅದಕ್ಕೆ ಮುಂಚೆ? ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಸರಿ, ನಿಮ್ಮ ಸ್ವಂತ ಊರು ಯಾವುದು? ಹೋಗ್ಲಿ, ನಿಮ್ಮ ಮನೆಯಲ್ಲಿರೋದು ಅದನ್ನಾದ್ರೂ ಹೇಳಿ. ಅಲ್ಲ, ಹೋಗ್ಲಿ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತಾದ್ರೂ ಹೇಳಿ ದೊಡ್ಡವ್ರೆ. ಗೊತ್ತಿಲ್ಲ. ಇದೇನಿದು ದೊಡ್ಡವ್ರೆ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ವಾ? ಇಲ್ಲಪ್ಪ, ನನಗೇನು ನೆನಪಿಲ್ಲ. ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಮುಂಚೆ ಒಟ್ಟಿಗೆ ಇದ್ರಾ? ಅಂದರೆ ಒಂದೇ ಊರಲ್ಲಿದ್ರಾ? ನೀವು ಮುಂಚೆ ಏನು ಮಾಡ್ತಾ ಇದ್ರಿ? ಅಂದರೆ ಏನು ಕೆಲಸ ಮಾಡ್ತಾ ಇದ್ರಿ? ಶಾಂತವ್ರೆ, ನೇನು ಪ್ರಶ್ನೆ ಕೇಳಿಬಿಡಿ ಸಾಕು. ನನ್ನ ಕೈಲಿ ಆಗ್ತಿಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಔಷಧಿ ಏನಾದರೂ ತೊಗೊಂಬಂದು ಕೊಡ್ಲಾ ದೊಡ್ಡವ್ರೆ? ಹಾಗೇನು ಬೇಡ, ಸ್ವಲ್ಪ ಹೊತ್ತು ಒಬ್ಬನೇ ಇರೋದಕ್ಕೆ ಬಿಡಿ. ನನಗೆ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ತಲೆನೋವು ಬರುತ್ತಪ್ಪ. ಬ್ಲ್ಯಾಂಕ್ ಹಾಕ್ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ. ಸರಿ ದೊಡ್ಡವ್ರೆ, ಇಡ್ಲಿ ತಗೊಂಡೋಗು. ಅಮ್ಮ, ಅಮ್ಮ, ಇದ್ದೀರಾ? ಅನ್ನೋನ್ ನಂಬರ? ಹಲೋ ಮೇಡಮ್, ಎಲ್ಲ ಕಡೆನೂ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಏನು ಮಾಡೋದು ಮೇಡಮ್ ಈಗ? ಹಲೋ, ಯಾರನ್ನ ಹುಡುಕ್ತಾ ಇದ್ದೀರಾ ನೀವು? ನೀವ್ಯಾರು? ಇದು ಸುವಾಸಿನಿ ಮೇಡಮ್ ನಂಬರ್ ತಾನೆ? ಹೌದು, ಆದರೆ ನೀವ್ಯಾರು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಆದ್ಯ, ಯಾರ್ದದು ಫೋನು? ಸಾರಿ ಅಮ್ಮ, ನೀವಿರಿಲ್ಲ ಅಂತ ರಿಸೀವ್ ಮಾಡಿದೆ. ಯಾವುದೋ ಅನ್ನೋನ್ ನಂಬರು. ಹಲೋ, ಯಾರು? ಮೇಡಮ್, ನಾನು ಮೇಡಮ್ ಗೂಳಿ ಬಸವ. ಯಾರು ಬೇಕಾಗಿತ್ತು? ಇದೇನು ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ? ಆ ಯಮ್ಮ ವೈದೇಹಿನ ಹುಡುಕ ಕೇಳಿದ್ರು ನೀವೇ ತಾನೇ? ಆ ಯಮ್ಮ ದೊಡ್ಡ ಎಸ್ಕೇಪ್ ಪಾರ್ಟಿ, ಎಲ್ಲೂ ಸಿಗ್ತಾ ಇಲ್ಲ. ನೀವು ಯಾವ ಸುಹಾಸಿನಿ ಅವರು ಕಾಲ್ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಾ? ರಾಂಗ್ ನಂಬರ್. ಅಲ್ಲ ಮೇಡಮ್, ಸುವಾಸಿನಿ ಅಲ್ವಾ? ರೀ, ಸುಹಾಸಿನಿ ಅಂತ ಪ್ರಪಂಚದಲ್ಲಿ ಒಬ್ಬರೇ ಇರ್ತಾರೇನ್ರಿ? ರಾಂಗ್ ನಂಬರ್ ಅಂತ ಹೇಳ್ತಾ ಇಲ್ವಾ? ಇನ್ನೊಂದು ಸಾರಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೋ ರಾಂಗ್ ನಂಬರ್ ಆದ್ಯಾ? ಅದೇ ಅನ್ಕೊಂಡೆ, ರೌಡಿ ಥರ ಮಾತಾಡ್ತಾ ಇದ್ದ. ನನಗೆ ಯಾವ ರೌಡಿ ಕಾಲ್ ಮಾಡ್ತಾರೆ? ಸರಿ ಅಮ್ಮ. ಸುವಾಸಿನಿ ಮೇಡಮ್ಗೆ ಫೋನ್ ಮಾಡಕ್ಕೆ ಹೋಗಿ ನಿಮಗೆ ಬಂದಿದೆ ಅನ್ಸುತ್ತೆ. ಏ ಬಸ್ವಾ, ನಾನೇ ಸುಹಾಸಿನಿ ಮಾತಾಡ್ತಿರೋದು. ಆಗ್ಲೇ ನೀನು ಕಾಲ್ ಮಾಡಿದಾಗ ನನ್ನ ಮಗಳು ಪಿಕ್ ಮಾಡಿದ್ಲು, ಅದಕ್ಕೆ ಮಾತಾಡಲಿಲ್ಲ. ಏನು ಮೇಡಮ್ ನೀವು ಹಿಂಗೆಲ್ಲ ಡ್ರಾಮಾ ಮಾಡ್ತೀರಾ? ಸರಿ, ವಿಷಯ ಏನು ಹೇಳು.
ಹೇಳಿದ ಕೆಲಸ ಆಯ್ತಾ? ಇಡಿಯಟ್ಸ್, ಹೇಳಿದ ಕೆಲಸನ ಟೈಮ್ ಕರೆಕ್ಟಾಗಿ ಮಾಡಿ ಮುಗಿಸೋದಕ್ಕೆ ಬರೋದಿಲ್ಲ. ಸುಮ್ಮನೆ ಕಾಲ್ ಬೇರೆ ಯಾಕೆ ಮಾಡ್ತೀರಾ? ನೋಡು, ಯಾವುದೇ ಕಾರಣಕ್ಕೂ ಮತ್ತೆ ವೈದೇಹಿ ಮನೆ ಕಾಲಿಡಬಾರ್ದು. ಅವಳು ಎಲ್ಲೇ ಇದ್ರೂ ಅವಳನ್ನ ಹುಡುಕಿ ಮುಗಿಸ್ಬಿಡಿ. ಸರಿ ಮೇಡಮ್. ಮೇಡಮ್ ಹೇಳ್ತಿದ್ದಾರೆ ಕಣ್ರು, ಎಲ್ಲ ಕಡೆನೂ ಮತ್ತೆ ಹುಡುಕ್ಬೇಕಂತೆ. ಎಲ್ಲಿ ತಲೆಮರೆಸ್ಕೊಂಡಿದ್ದಾಳೆ ಈ ವೈದೇಹಿ? ಅವಳು ಗೊತ್ತಿರೋರು ಯಾರೂ ಇಲ್ವಲ್ಲ? ಊರ್ ಬಿಟ್ಟೆ ಎಲ್ಲಾದ್ರೂ ಓಡ್ ಹೋದ್ಲಾ? ಇಲ್ಲ, ಚಾನ್ಸ್ ಇಲ್ಲ. ಮೇಡಮ್, ನಿಮ್ಮ ಮನೆ ಚೆನ್ನಾಗಿರ್ಲಿ. ರೀ ಕಾಂತ, ಯಾಕ್ರಿ ಹೇಳ್ತಾ ಇದ್ದೀರಾ? ಅದೇನಾಯ್ತು ಅಂತ ಕರೆಕ್ಟಾಗಿ ಬಗ್ಲ್ರಿ. ಮೇಡಮ್, ಆಗ್ತಾ ಇಲ್ಲ ಮೇಡಮ್, ನನ್ನ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ನನಗೆ ಬಿಟ್ಬಿಡಿ, ಇಲ್ಲ ನಾನು ಸತ್ತೋಗ್ಬಿಡ್ತೀನಿ. ಏ ಚಪ್! ಒಳ್ಳೆ ಅಳು ಮುಂಜೆ ಥರ ಅಳ್ಕೊಂಡು ನೀವು ಕರೆಕ್ಟಾಗಿ ಮಾತಾಡಿದ್ರೇನೆ ನಿಮ್ಮ ವಾಯ್ಸ್ ಕೇಳೋಕ್ಕಾಗಲ್ಲ. ಇನ್ನು ಈ ಥರ ಕರ್ಕಶ ಧ್ವನಿಲಿ ಇರಿಟೇಟ್ ಮಾಡಬೇಡಿ. ಏನು ವಿಷಯ ಅಂತ ನೇರವಾಗಿ ಹೇಳಿ. ಮೇಡಮ್, ನನಗೆ 2 ದಿನ ರಜೆ ಬೇಕಿತ್ತು. ಆಗಲ್ಲ ರೀ, ಇದು ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡಿ ಆಮೇಲೆ 20 ದಿನ ರಜೆ ತಗೊಳ್ಳಿ. ಕೊಟ್ಟಿರೋ ಒಂದು ಸಿಂಪಲ್ ಕೆಲಸನ ಕರೆಕ್ಟಾಗಿ ಮಾಡೋದಕ್ಕೆ ಬರಲ್ವೇನ್ರಿ ನಿಮಗೆ? ಅದು ಏನು ಮೇಡಮ್, ಸಿಂಪಲ್ ಕೆಲಸನ? ಅಯ್ಯಯ್ಯೋ ಮೇಡಮ್, ನಾನು ಹೋಗಿರೋದು ರೌಡಿಗಳು ಮನೆಗೆ. ರೌಡಿಗಳು ಅಂದ್ರೆ ಜೋಗಿ ಸಿನಿಮಾಲಿ ಶಿವಣ್ಣ ತರ ಇರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಕಟ್ಟಿ ಪುಡಿಲಿ ಶಿವಣ್ಣ ಇದಾರಲ್ಲ ಆ ತರ ಇದ್ದಾರೆ. ಅಡುಗೆ ಮನೆಗೆ ಹೋಗ್ಬಿಟ್ಟು ತರಕಾರಿ ಚಾಕು ಕೊಡ್ರು ಅಂದ್ರೆ ಜಬಕ್ಕಂತ ಲಾಯಿ ಎತ್ತಾರೆ ಮೇಡಮ್. ಅದು ಹಾಳಾಗೋಗ್ಲಿ, ಹೋಗಿ ಬಂದು ನನ್ನ ಬೆನ್ನಿಗೆ ಪಟಾರ್ ಪಟಾರ್ ಅಂತ ಹೊಡೆದು ಮಾತಾಡುತ್ತಾರೆ. ನನ್ನ ಬೆನ್ನೇನ್ ದೇವಸ್ಥಾನದ ಗಂಟೆ ಕೆಟ್ಟೋಯ್ತಾ ಮೇಡಮ್ ನನ್ನ ಮಕ್ಳಿಗೆ. ಅದು ಹಾಳಾಗೋಗ್ಲಿ ಮೇಡಮ್, ಎಲ್ಲ ಕೆಲಸ ಮುಗಿಸಿದ್ಮೇಲೆ ಆರಾಮಾಗಿ ಮಲ್ಗೋಣ ಅಂತ ಬಂದ್ರೆ ಅಲ್ಲೂ ರೌಡಿಗಳು ಕಾಟ ತಪ್ಪಲ್ಲ ಮೇಡಮ್. ಒಬ್ಬೊಬ್ಬನು ಬಂದು ಯಾವ ತರ ಕೊಲೆ ಮಾಡಿದೆ, ಎಷ್ಟೆಷ್ಟು ಜನನ್ ಕೊಲೆ ಮಾಡಿದೆ ಅಂತ ಕತೆಗಳು ಹೇಳ್ತಾನೆ ಮೇಡಮ್. ಅದೇನು ಮುಂಗಾರು ಮಳೆ ತರ ಲವ್ ಸ್ಟೋರಿ ಕೆಟ್ಟೋಯ್ತಾ ಮೇಡಮ್ ಕೇಳಕ್ಕೆ. ಅವನು ಯಾರೋ ಒಬ್ಬ ಸ್ಯಾಂಡಿ ಅಂತ ಇದ್ದಾನೆ, ಆ ದರಿದ್ರದವನು ನನ್ನ ಪಕ್ಕನೆ ಮಲಗ್ತಾನೆ. ಯಾವ ರೇಂಜ್ ಗೊರಕೆ ಹೊಡಿತಾನೆ ಅಂದ್ರೆ ಅವನ್ ಪಕ್ಕದಲ್ಲಿರೋರು ಯಾರು ಮಲಗಲೇಬಾರ್ದು, ಆ ರೇಂಜ್ ಗೊರಕೆ ಹೊಡಿತಾನೆ. ಗೊರಕೆ ಹೊಡಿಯೋದಿರ್ಲಿ, ರೈನೋಸರಸ್ ಅಷ್ಟು ದಪ್ಪ ಇರೋ ಕೈ ಹಾಕ್ತಾನೆ, ಆ ಕೈ ತೆಗೆದು ಸೈಡ್ಗೆ ಹಾಕಿದ್ರೆ ಡೈನೋಸರಸ್ ಅಷ್ಟು ದಪ್ಪ ಇರೋ ಕಾಲ್ ಹಾಕ್ತಾನೆ, ಆ ಕಾಲು ತೆಗೆದು ಸೈಡ್ಗೆ ಹಾಕಿದ್ರೆ ಈ ಲ್ಯಾಂಡ್ ಸ್ಲೈಡ್ ಅಲ್ಲಿ ಬಂಡೆ ಎಲ್ಲ ಬೀಳ್ತಾವಲ್ಲ ಹಂಗೆ ಅವ್ನ ಬಾಡಿ ಎತ್ಬಿಟ್ಟು ನನ್ನ ಬಾಡಿ ಮೇಲೆ ಹಾಕ್ತಾನೆ. ಎಷ್ಟು ಅಂತ ತಡ್ಕೊಡ್ಲಿ ಮೇಡಮ್. ರಾತ್ರಿ ಇಡೀ ಸರಿಗೆ ಬಿಡಿ ನಿದ್ದೆನೆ ಮಾಡಿಲ್ಲ. ಕಣ್ಣುಡಿ ಹೆಂಗ್ ಒಳಗಡೆ ಹೋಗ್ಬಿಟ್ಟಿದೆ, ಒಳ್ಳೆ ಜಪಾನು ಕೊರಿಯಲ್ ಸಿಗುತ್ತಲ್ಲ ಸಾಂಬಿ ಆ ತರ ಆಗ್ಬಿಟ್ಟಿದೀನಿ. ದಯವಿಟ್ಟು ನನ್ನ ಆ ಬಟ್ಟಿನ ಕೆಲಸದಿಂದ ರಿಸೈನ್ ಮಾಡಿಸ್ಬಿಡಿ ಮೇಡಮ್. ಇಲ್ಲ ಅಂದ್ರೆ ನನ್ನ ಮಕ್ಕಳು ಸೇರ್ಕೊಂಡು ನನ್ನ ಈ ಜಗತ್ತಿಂದನೇ ರಿಸೈನ್ ಮಾಡಿಸ್ಬಿಡ್ತಾರೆ. ಸಾವು ಮಧ್ಯೆ ಓಡಾಡ್ತಾ ಇದೀನಿ ಮೇಡಮ್. ಕಾಂತ, ದೊಡ್ಡ ಇರಿಟೇಷನ್ ರೀ. ಹೇಳಿರೋ ಒಂದು ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡಿದೀರಾ. ಹೇಳಿದ ಕೆಲ್ಸನ? ಅದೇನು ಮೇಡಮ್? ನಿಮ್ಮ ತಲೆ ಮೇಲೆ ಒಂದು ಹಾಕೊಳ್ಳಿ. ತಲೆ ಮೇಲ ಹಾಕೊಳ್ರಿ, ಹೇಳ್ತೀನಿ. ನೆನಪಾಯ್ತು ಮೇಡಮ್. ಅದೇ ಸೂರ್ಯನಾರಾಯಣ ಅವ್ರ ಬಗ್ಗೆನಾ? ಹಾ, ಅವ್ರ ಬಗ್ಗೆನೇ ತಿಳ್ಕೊಳ್ಳೋದಕ್ಕೆ ಕಟ್ಸಿದ್ದು. ಅದ್ರ ಬಗ್ಗೆನಾ? ಅದನ್ನೇನು ಹೇಳೋದು ಮೇಡಮ್, ಆ ಯಪ್ಪ ಒಂಥರ ಹಳೆ ಟೇಪ್ ರೆಕಾರ್ಡರ್ ಇದ್ದಂಗೆ ಮೇಡಮ್. ಆಡಿದ್ದನ್ನೇ ಆಡ್ತಾ ಇರ್ತಾರೆ, ಮುಂದಕ್ಕೆ ಹೊಸದೇನು ಆಡಲ್ಲ, ಹಳೇದೇನು ನೆನಪಿಲ್ಲ. ರೀ ಕಾಂತ, ಅದೇನು ಅಂತ ಕರೆಕ್ಟಾಗಿ ಹೇಳ್ರಿ. ಮೇಡಮ್, ಅದು ಏನಂದ್ರೆ ಅವ್ರಿಗೆ ಹಳೇದು ಯಾವುದು ನೆನಪಿಲ್ಲ, ರೀಸೆಂಟಾಗೆಲ್ಲ ಏನಾಗಿದೆ ಅದು ಮಾತ್ರ ನೆನಪಿದೆ. ಒಂದು ಪಕ್ಷ ಅವರು ಭಗವದ್ಗೀತೆನ ಪುಸ್ತಕ ನೋಡ್ದಂಗೆ ಎಲ್ಲ ಹಂಗೆ ಹೇಳ್ಬಿಡ್ತಾರೆ, ಆದರೆ ಹಳೇದು ಮಾತ್ರ ಅವ್ರಿಗೆ ಏನು ನೆನಪಾಗ್ತಾ ಇಲ್ಲ. ನಾನು ತುಂಬ ಸತಿ ಅವ್ರಿಗೆ ನೆನ್ಸಕ್ಕೆ ಟ್ರೈ ಮಾಡಿದೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅವ್ರು ಎಲ್ಲಿದ್ರು, ಏನು ಮಾಡ್ತಿದ್ರು, ಅದ್ರ ಬಗ್ಗೆ ಎಲ್ಲ ಒಂದು ಚೂರು ಅಂದರೆ ಚೂರು ನೆನಪಿಲ್ವಾ?
ಆ ಯಪ್ಪನ್ ಮೆಮೊರಿ ಚಿಪ್ಪು ಫುಲ್ ಕರಪ್ಟ್ ಆಗ್ಬಿಟ್ಟಿದೆ. ಒಳ್ಳೆ ಲೂಸ್ ಆಡ್ದಂಗ ಆಗ್ತಾನೆ. ಏಕಾಂತ ಅವ್ರ ಬಗ್ಗೆ ಒಂದೇ ಮಾತಾಡಿದ್ರು ಹಲ್ಲುದ್ರಿಸ್ಬಿಡ್ತೀನಿ. ಅಲ್ಲ ಮೇಡಮ್, ಆ ಯಪ್ಪ ಲೂಸು ಅಂದ್ರೆ ನೀವ್ ಯಾಕೆ ನನ್ಗೆ ಹೇಳ್ದೆ ತಾನೆ, ದೌಡೆ ಹೊಲ್ಕಿತ್ತು ಕೈ ಕೊಟ್ಬಿಡ್ತೀನಿ ಅಷ್ಟೇ. ಹುಷಾರ್. ಕಾಂತ, ಈ ಜೀವನ ನಿನಗೆ ಬೇಕಿತ್ತ? ಈ ಮನೆಯಲ್ಲಿ ನಿನಗಿಲ್ಲ ಬೆಲೆ, ಅಲ್ಲೋದ್ರೆ ಅತ್ತೆ ಕೊಲೆ. ಏನಂದ್ರಿ? ಏನೂ ಇಲ್ಲಪ್ಪ. ಅದ್ ಸರಿ, ಆ ಅಗ್ನಿ ಏನಂದ? ಅದು ನಿನ್ನೆ ಅಯ್ಯಪ್ಪ ಸೂರ್ಯನಾರಾಯಣ ಅವರು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೂ ಹೊರಟ್ಬಿಟ್ಟಿದ್ರು. ಅಷ್ಟರಲ್ಲಿ ಈ ಬ್ಲ್ಯಾಕ್ ಡೈನೋಸರು ಅವ್ರನ್ನ ನಿಲ್ಲಿಸ್ಬಿಟ್ಟು ಅದು ಏನೋ ಮಾತಾಡೋದ್ನಪ್ಪ. ಅವ್ನು ಮಾತಾಡಿದ್ಮೇಲೆ ಅವರು ಸೈಲೆಂಟಾಗಿ ವಾಪಸ್ ಒಳಗಡೆ ಹೊರಟೋದ್ರು. ಆದರೆ ಅವ್ರ ಮುಖ ನೋಡ್ತಾ ಇದ್ರೆ ತುಂಬ ಸಪ್ಪಗಿತ್ತು. ನಾನು ಅಲ್ಲೇ ನಿಂತು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ ಆ ಬ್ಲ್ಯಾಕ್ ಡೈನೋಸರು ಗೆಡ್ಡಗಣ್ಣೆ ಹೆಂಗ್ ಬಿಟ್ಬಿಟ್ಟು ಆ ಕಡೆ ಹೋಗುವಂತ ಕಣ್ಸನ್ನೆ ಮಾಡ್ದ. ಅದಕ್ಕೆ ಸೈಲೆಂಟಾಗಿ ಹೊರಟೋದೆ ಮೇಡಮ್. ಹಾಗಿದ್ರೆ ಅವ್ನು ಮತ್ತೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಇರಿಸ್ಕೊಂಡಿದ್ದಾನೆ ಅನ್ಸುತ್ತೆ. ವೇದಾಂತ್ ಅಪ್ಪಾಜಿನ ಅಲ್ಲಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂದರೆ ಇರೋದು ಒಂದೇ ದಾರಿ, ಅವರಿಗೆ ಹಳೆ ನೆನಪುಗಳು ಬರಬೇಕು. ಕಾಂತ, ನನ್ನ ಹತ್ರ ಒಂದು ಐಡಿಯಾ ಇದೆ. ಸೂರ್ಯನಾರಾಯಣ ಅವರು 25 ವರ್ಷದಿಂದ ಜಡ್ಜ್ ಆಗಿದ್ರು. ಅದ್ರ ಬಗ್ಗೆ ಏನಾದರೂ ನೆನಪಿದೆಯಾ ಅಂತ ಚೆಕ್ ಮಾಡಿ. ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಈ ಬಾಯ್ ಮುಚ್ಚೆ ಶಾಂತ. ಶಾಂತ ಅಲ್ಲ ಮೇಡಮ್, ಕಾಂತ. ಏನೋ ಒಂದು ಮೊದಲು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿ ಆಯ್ತಾ? ಈ ವೇದಾಂತ ಎಲ್ಲೋಗ್ಬಿಟ್ಟ? ವೇದಾಂತ ಎಲ್ಲ ರೈಮಿಂಗಲ್ಲಿ ಕೌಂಟ್ರ್ ಕೊಟ್ಬಿಟ್ಟು ಹೋಗ್ತಾವ್ರಲ್ಲ, ಶಾಂತ, ಕಾಂತ, ಆಯ್ತಾ, ವೇದಾಂತ ಅಂತ. ಇವ್ರು ನೋಡಿದ್ರೆ ತಾಲ್ ಕೌಂಟ್ರ್ ಕೊಡ್ತಾರೆ. ಆ ನನ್ನ ಮಕ್ಳು ಕೈಲಿ ಸಿಗಾಕೊಂಡ್ರೆ ತಯ್ಯತಕ್ಕ ಅಂತ ತುಳಿತಾರೆ. ಎಲ್ಲ ತಾತಲ್ಲೇ ಬರ್ತಾ ಇದೆಯಲ್ಲ ಅಲ್ಲೇ ಇವ್ರುಗಳ ಮಧ್ಯೆ ಸಿಗಾಕೊಂಡು ನೀನ್ ಮಕ್ಳು ಆಗ್ತಾ ಇದೆಯಾ ಕಣೋ ತಾಂತ. ತಾಂತ ಅಲ್ಲ, ಕಾಂತ. ಎಸ್ ಡಾಕ್ಟರ್. ಹಾಂ, ಓಕೆ. ಹಾಗಾದರೆ ನೀವು ಹೇಳೋ ಪ್ರಕಾರ ಇದು ಸೆಲೆಕ್ಟಿವ್ ಅಮ್ನೇಷಿಯಾ. ಶ್ಯೂರ್. ನಾಳೆ ಸಂಜೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ವೇದಾಂತ್ ಏನು ಹೇಳಿದ್ರು? ಅಪ್ಪಾಜಿಗೆ ಯಾಕೇನು ನೆನಪಿಲ್ವಂತೆ? ಅವರು ಇದಕ್ಕೆ ಕಾರಣ ಸೆಲೆಕ್ಟಿವ್ ಅಮ್ನೇಷಿಯಾ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೆಲೆಕ್ಟಿವ್ ಅಮ್ನೇಷಿಯಾನ? ಹಂಗಂದ್ರೆ ಏನು ವೇದಾಂತ್? ಬಜಾರಿ ಸೆಲೆಕ್ಟಿವ್ ಅಮ್ನೇಷಿಯಾ ಅಂದರೆ ಅದೊಂದು ಸೈಕಲಾಜಿಕಲ್ ಕಂಡೀಷನ್. ಇದರಲ್ಲಿ ಯಾವ ವ್ಯಕ್ತಿಗೆ ಹೀಗಾಗಿರುತ್ತೋ ಅವ್ರಿಗೆ ಕೆಲವೊಂದಷ್ಟು ನೆನಪುಗಳು ಮಾತ್ರ ಮರ್ತೋಗಿರುತ್ತೆ. ಓ, ಬೇರೆ ಏನಂದ್ರು? ಸೆಲೆಕ್ಟಿವ್ ಅಮ್ನೇಷಿಯಾದಲ್ಲಿ ಒಂದು ಸರ್ಟನ್ ಪಾರ್ಟ್ ಆಫ್ ಮೆಮೊರಿ ಮಾತ್ರ ಅಲ್ಲ, ಮುಖ್ಯವಾಗಿ ಮರ್ತು ಹೋಗೋದು ಸಂಬಂಧಗಳು, ಊರು, ಹೆಸರು, ಅವ್ರು ಏನು ಕೆಲಸ ಮಾಡ್ತಿದ್ರು, ನನ್ನವ್ರು ಯಾರು, ನಾನು ಹಿಂದೆ ಏನು ಮಾಡ್ತಿದ್ದೆ, ಎಲ್ಲ ಮರ್ತು ಹೋಗುತ್ತೆ. ಡಾಕ್ಟ್ರ್ ಹೇಳೋ ಪ್ರಕಾರ ಅಪ್ಪಾಜಿಗೆ ಸೆಲೆಕ್ಟಿವ್ ಅಮ್ನೇಷಿಯಾ ಇದ್ದರೆ ಆ ರೀಸನ್ನಿಂದಾನೆ ಅಪ್ಪಾಜಿ ನಮ್ಮನ್ನು ಕಂಡುಹಿಡಿತಿಲ್ಲ. ಈ ಸಂಬಂಧ ಮತ್ತು ನೆನಪು ಎಷ್ಟು ವಿಚಿತ್ರ ಅಲ್ವ ವೇದಾಂತ್? ಕೆಲವು ಸಂಬಂಧದಿಂದ ನಾವು ದೂರ ಆಗಬೇಕು ಅಂದ್ಕೊಳ್ತೀವಿ, ಆದರೆ ಆಗಲ್ಲ. ಕೆಲವು ಸಂಬಂಧ ನಮಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಹತ್ತಿರ ಆಗಲ್ಲ. ಕೆಲವು ನೆನಪುಗಳನ್ನ ಮರಿಬೇಕು ಅಂದ್ಕೋತೀವಿ, ಆದರೆ ಮರೆಯೋದಕ್ಕಾಗಲ್ಲ. ಕೆಲವು ನೆನಪುಗಳನ್ನ ಮರಿಲೇಬಾರ್ದು, ನೆನಪಿಟ್ಕೋಬೇಕು ಅಂದ್ಕೋತೀವಿ, ಆದರೆ ನೆನಪಿರಲ್ಲ. ವೇದಾಂತ್, ಇದು ಹೇಗೆ ಸರಿ ಆಗುತ್ತೆ? ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಬೇಕಿತ್ತು. ಇಲ್ಲ ಮೂಲ್ಯ, ಇದಕ್ಕೆ ಯಾವ ಪರ್ಮನೆಂಟ್ ಟ್ರೀಟ್ಮೆಂಟು ಇಲ್ವಂತ. ಮತ್ತು ಅಪ್ಪಾಜಿಗೆ 25 ವರ್ಷದಿಂದ ಏನೂ ನೆನಪಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ವಲ್ಲ ವೇದಾಂತ್? ನೆನಪು ಬರುತ್ತೆ ಮೂಲ್ಯ, ಆದರೆ ನಾವೇನು ಮಾಡೋ ಹಾಗಿಲ್ಲ. ಅದಾಗದೇ ನ್ಯಾಚುರಲ್ ಆಗಿ ಬರಬೇಕು. ಐ ಡೋಂಟ್ ಥಿಂಕ್ ಟ್ರೀಟ್ಮೆಂಟ್ ವಿಲ್ ಡೂ ಎನಿಥಿಂಗ್. ಇದೊಳ್ಳೆ ಚಕ್ರವ್ಯೂಹ ಥರ ಆಗೋಯ್ತು ವೇದಾಂತ್. ಅಪ್ಪಾಜಿಗೆ ಏನು ನೆನಪಿಲ್ಲ ಅನ್ನೋದನ್ನೇ ಆ ಅಗ್ನಿ ಅಸ್ತ್ರ ಆಗಿ ಬಳಸ್ಕೊತಾ ಇದ್ದಾನೆ. ಇದೇ ವಿಚಾರಕ್ಕೆ ನನಗೆ ಕೋಪ ಬರ್ತಿರೋದು. ಅಗ್ನಿ ನನ್ನ ಅಪ್ಪಾಜಿ ವಿರುದ್ಧ ಎತ್ಕಟ್ಟಿದ್ದಾನೆ. ಸ್ವಂತ ಮಗ ನಾನು, ತಂದೆ ಮುಂದೆ ನಿಂತ್ಕೊಂಡ್ರೆ ಅವ್ನು ನನಗೆ ಗುರುತು ಹಿಡಿತಿಲ್ಲ. ಈ ಸಿಚುವೇಶನ್ ನೋಡಿ ಎಂಜಾಯ್ ಮಾಡ್ತಿದ್ದಾನೆ ರಾಸ್ಕಲ್.
ನಾನು ನೋವು ಅನುಭವಿಸೋದನ್ನ ಅವನು ಎಂಜಾಯ್ ಮಾಡ್ತಿದ್ದಾನೆ. ಆದರೆ ಇದರಲ್ಲಿ ಅಪ್ಪಾಜಿ ಏನು ಮಾಡಿದರು? ಅವ್ರದ್ದೇನು ತಪ್ಪಿದೆ? ಅವ್ರು ಯಾಕೆ ರಾಕ್ಷಸನ ಹತ್ರ ಸಿಕ್ಕಾಕೊಂಡಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ. ಕಾಮಾಗು ಸಮಾಧಾನ ಮಾಡ್ಕೊ. ಇಲ್ಲ ಮೂಲ್ಯ, ಇವತ್ತು ನನ್ನ ಅಪ್ಪಾಜಿ ಹತ್ರ ಹೋಗಿ ನಾನೇ ನಿಮ್ಮ ಮಗ, ಮನೆ ವಾಪಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅವ್ರೊಂದು ವೇಳೆ ಬರೋದಕ್ಕೆ ಒಪ್ಕೊಂಡ್ರೆ ಅಗ್ನಿ ಕತೆ ಅಲ್ಲಿಗೆ ಮುಗೀತು. ಪ್ಲೀಸ್ ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಆತದಲ್ಲಿ ಏನೋ ಡಿಸಿಷನ್ ತಗೋಬೇಡ ಪ್ಲೀಸ್. ಏನಾಗುತ್ತೆ? ವೇದಾಂತ್, ಇದೇ ಥರ ಸಂಕೆಪುರದಲ್ಲಿ ಮಾಡಿದಾಗಲೇ ಅಪ್ಪಾಜಿನೇ ಬಂದು ಅಗ್ನಿನ ಕಾಪಾಡಿತ್ತು ಅಲ್ವಾ? ಹಾಗಾಗುತ್ತೆ ಅಂತ ನಮಗೆ ಗೊತ್ತಿತ್ತಾ? ಯಾಕಂದರೆ ಅಗ್ನಿ ನೆಕ್ಸ್ಟ್ ಸ್ಟೆಪ್ ಏನು, ಅಗ್ನಿ ಏನು ಯೋಚನೆ ಮಾಡಿದ್ದಾನೆ, ಅವ್ನ ಪ್ಲ್ಯಾನ್ಸ್ ಏನು, ಅಪ್ಪಾಜಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಮೊದಲು ತಿಳ್ಕೊಬೇಕು. ಆಮೇಲೆ ಅಗ್ನಿನ ಹೊಡಿಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಲಾಕ್ ಆಗಿಬಿಡ್ತೀವಿ ವೇದಾಂತ್. ಎಲ್ಲ ಹೇಗೆ ಸಾಧ್ಯ ಮೂಲ್ಯ? ಸಾಧ್ಯ ಆದರೂ ಆಗುತ್ತಾ? ವೇದಾಂತ್ ಹೋಗಿದ್ದಾನಲ್ಲ ನೀನು ಬಂಟ ಕಾಂತ ಅಗ್ನಿ ಲಂಕೆಗೆ, ಅಲ್ಲಿಂದ ಏನು ಇನ್ಫಾರ್ಮೇಷನ್ ತೊಗೊಂಡು ಬರ್ತಾನೆ ಅಂತ ಕಾಯೋಣ. ಒಂದು ಯುದ್ಧನ ಗೆಲ್ಲಕ್ಕಾಗೋದು ಶತ್ರುಗಳ ಇನ್ಫಾರ್ಮೇಷನ್ ಇದ್ದಾಗ ಮಾತ್ರ. ಕಾಂತನಿಂದ ಇನ್ಫಾರ್ಮೇಷನ್ ಬರಲಿ, ಆಮೇಲೆ ಸಮಾಧಾನವಾಗಿ ಕೂತು ಯೋಚನೆ ಮಾಡಿ ಗೆಲ್ಲೋಣ. ಎಲ್ಲ ಅವನು ಸರಿ ರಾಯರ್ ರೂಮಲ್ಲಿ ಚೆಕ್ ಮಾಡು. ಓಕೆ ಅಣ್ಣ. ಶಾಂತ ಶಾಂತ ಪಾರ್ಸಲ್ಲು ಅಣ್ಣ ಅಲ್ಲಿ ಇಲ್ಲ ಅಣ್ಣ. ಅಲ್ಲಿ ಇಲ್ವಾ? ಸರಿ ಬಾ ಆಯ್ತು. ಕಡೆತನಗ ನಾನು ತಾಯಿ ಮತ್ತೆ ಮಗುನ ಎಮೋಷನ್ ಸಾಂಗ್ ಆಡ್ತಾ ಇದ್ರೆ ಈ ನನ್ನ ಮಕ್ಕಳು ನನ್ನನ್ನು ಒಡಿ ಮಗ ಬಿಡಬೇಡ ಅವನ್ನ ಅನ್ನಂಗೆ ಗುರಾಯಿಸ್ತವ್ರಲ್ಲ. ದೇವ್ರೆ, ಈ ಖರಾಬ್ ಕಾಂತದ ನೀನೇ ಕಾಪಾಡ್ಬೇಕಪ್ಪ. ಅಣ್ಣ ನಮಸ್ಕಾರ. ಯಾರಿಗೋ ವೆಯ್ಟ್ ಮಾಡ್ತಾ ಇರಂಗಿದ್ದೀರಾ? ವೇದಾಂತು, ನಿನಗೆ 1000 ಕೆಲಸ ಇರುತ್ತೆ. ಇದರಲ್ಲಿ ಪುರ್ಸೊತ್ ಮಾಡಿಕೊಂಡು ನನ್ನೂ ಕೇರ್ ತಗೊಳ್ತೀಯಲ್ಲೋ. ಸಾಕು ಕಣ ಓಡಾಡಿದ್ದು. ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಪ್ಪ. ದಿನದ 24 ಗಂಟೆಲಿ 15 ನಿಮಿಷ ನಿಮ್ಗೋಸ್ಕರ ನಾನು ಕೊಡೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಮೊಮ್ಮಗ ಅನ್ಸ್ಕೊಂಡು ನಾನು ಏನು ಪ್ರಯೋಜನ ಹೇಳಿ? ಸರಿನಪ್ಪ, ನಿನ್ನಿಷ್ಟ. ವೇದಾಂತು, ನೀನು ತಪ್ಪು ತಿಳ್ಕೊಡಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಅಜ್ಜಿ, ಏನಿದು ಫಾರ್ಮಾಲಿಟೀಸ್ ಅಲ್ಲ, ಅದೇನಿದ್ರು ಕೇಳಿ. ಏನಿಲ್ಲಪ್ಪ, ವೈಜಯಂತಿ ಇಲ್ಲದೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣು. ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು. ನನಗೇನು ಬೇಕು ಬೇಡ ಅನ್ನೋದೆಲ್ಲ ಅವಳಿಗೆ ಗೊತ್ತಿತ್ತು. ಆದರೆ ಅವಳು ಇಲ್ಲದೆ ನನಗೆ ಈಗ ತುಂಬ ಕಷ್ಟ ಆಗ್ತಾ ಇದೆ ಕಣೋ. ಈ ಮನೆಗೆ ಏನೋ ಆಗಿ ಬಂದ್ಲು, ಹೋಗ್ತಾ ನನ್ನ ಮಗಳಾಗೆ ಹೋದ್ಲು. ಯಾರಮ್ಮ ನಿನ್ನ ಮಗಳು? ನಾನಿಲ್ಲೇ ಇದ್ದೀನಲ್ಲ. ಹುಡ್ದವರೆಲ್ಲ ಮಕ್ಕಳಾಗಲ್ಲ ಬಿಡು ಸುಹಾಸಿನಿ. ವೇದಾಂತು, ವೈಜಯಂತಿ ನನ್ನ ಮಗಳೇ ಆಗಿದ್ಲು ಕಣೋ. ನೀನು ಅವಳನ್ನ ಮನೆ ಬಿಟ್ಟು ಕಳಿಸಿದ್ದು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ನೀವು ಯಾಕೆ ವೈಜಯಂತಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಫ್ಟರ್ ಆಲ್ ಅವಳು ಒಬ್ಳು ಕೆಲಸದವಳಷ್ಟೇ. ಅವಳು ಮನೆ ಬಿಟ್ಟು ಹೋದ್ಲು ಅಂತ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾ ಹೇಳಿದ್ ಸರಿ ಅಲ್ವಾ ವೇದಾಂತ್? ಇಲ್ಲ, ಸರಿ ಇಲ್ಲ.